ಶ್ರೀ ಗುರುಭ್ಯೋ ನಮಃ. ಪ್ರಪ್ರಥಮದಲ್ಲಿ ಅಷ್ಟ್ರೋಸುಮುಖ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆಲ್ಲರಿಗೂ ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಶುಭಾಶಯಗಳನ್ನು ಕೋರುತ್ತಾ ಯುಗಾದಿ 2025-26 ವೃಷಭ ರಾಶಿಯವರ ಭವಿಷ್ಯವಾಣಿಯನ್ನು ತಿಳಿದುಕೊಳ್ಳೋಣ. ಈ ವರ್ಷ ವೃಷಭ ರಾಶಿಯವರ ಉದ್ಯೋಗ, ಹಣಕಾಸು, ಕುಟುಂಬ, ಆರೋಗ್ಯ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆ ಹೇಗಿರಲಿದೆ, ಈ ವಿವರಗಳನ್ನೆಲ್ಲ ತಿಳಿಯಲು ನಮ್ಮ ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ. ಜ್ಯೋತಿಷ್ಯ ಶಾಸ್ತ್ರದ ಆಧಾರದ ಮೇಲೆ ಹಾಗೂ ಜ್ಯೋತಿಷ್ಯ ಆಧಾರಿತ ಗ್ರಂಥಗಳನ್ನು ಆಧರಿಸಿ ಈ ವರ್ಷ ನಿಮ್ಮ ಮೇಲೆ ಬರುವ ಗ್ರಹಗಳ ಪ್ರಭಾವ ಮತ್ತು ಫಲಗಳ ಕುರಿತು ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ. ಉದ್ಯೋಗ ಮತ್ತು ಹಣಕಾಸಿನ ಬಗ್ಗೆ ಮಾತಾಡೋಣ. ಈ ವರ್ಷ ವೃಷಭ ರಾಶಿಯವರು ತಮ್ಮ ಉದ್ಯೋಗದಲ್ಲಿ ಹೊಸ ಅವಕಾಶಗಳಿಗಾಗಿ ಬಾಗಿಲು ತಟ್ಟಬಹುದು. ಆದರೆ ಶನಿ ಪ್ರಭಾವದಿಂದ ನೀವು ಹೆಚ್ಚು ಶ್ರಮ ಪಡಬೇಕಾಗಬಹುದು. ಹಾಗೆ ಮೊದಲಿಗೆ ವೃತ್ತಿ ಜೀವನ ಹೇಗಿರಬಹುದು ವೃಷಭ ರಾಶಿಯವರದನ್ನೋದನ್ನು ತಿಳಿದುಕೊಳ್ಳೋಣ ಬನ್ನಿ. ಈ ವರ್ಷ ಉದ್ಯೋಗಿಗಳಿಗೆ ಉತ್ತಮ ಅವಕಾಶಗಳು ದೊರೆಯಬಹುದು, ಆದರೆ ಶ್ರಮ ಮತ್ತು ತಾಳ್ಮೆ ಅಗತ್ಯವಾಗಿರುವಂಥದ್ದು. ವಿದ್ಯಾರ್ಥಿಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡುವವರಿಗೆ ಯಶಸ್ಸು ತಲುಪುವ ಸಾಧ್ಯತೆ ಹೆಚ್ಚಿದೆ. ಉದ್ಯೋಗದಲ್ಲಿ ಪ್ರಚಾರ, ಪ್ರಮೋಷನ್ ಅಥವಾ ಹೊಸ ಜವಾಬ್ದಾರಿಯೊಂದಿಗೆ ಹೀರಿಕೊಳ್ಳುವ ಸಾಧ್ಯತೆ ಇದೆ. ಹಾಗೆ ಮೇ-ಸೆಪ್ಟೆಂಬರ್ ಅವಧಿಯಲ್ಲಿ ಹೊಸ ಉದ್ಯೋಗದ ಶೋಧನೆ ಯಶಸ್ವಿಯಾಗಬಹುದು. ಉದ್ಯಮಿಗಳಿಗೋಸ್ಕರ ಹೊಸ ಹೂಡಿಕೆ ಮತ್ತು ವಿಸ್ತರಣೆಯ ಅವಕಾಶಗಳು ಬರುತ್ತವೆ. ರಾಜಕೀಯ ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವವರಿಗೆ ಉತ್ತಮ ಅವಕಾಶಗಳು ದೊರೆಯಬಹುದು. ವಿದೇಶಿ ಉದ್ಯೋಗ ಅಥವಾ ವಿದೇಶ ಪ್ರವಾಸಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಅಕ್ಟೋಬರ್-ಡಿಸೆಂಬರ್ ಕಾಲ ಅತ್ಯಂತ ಶ್ರೇಯಸ್ಕರವಾಗಿರುವಂಥದ್ದು. ಹಾಗೆ ವ್ಯಾವಹಾರಿಕವಾಗಿ ಎಚ್ಚರಿಕೆ ವಹಿಸಬೇಕಾದಂಥ ವಿಷಯಗಳೇನೆಂದರೆ, ಕಚೇರಿಯ ರಾಜಕೀಯದಿಂದ ದೂರವಿರಿ. ಹೊಸ ಉದ್ಯೋಗ ಒಪ್ಪುವ ಮುನ್ನ ಸಂಪೂರ್ಣ ವಿವರವನ್ನು ತಿಳಿದುಕೊಳ್ಳಿ. ಮಾಲೀಕತ್ವ ಅಥವಾ ಹೂಡಿಕೆ ಕುರಿತಾಗಿ ತುರ್ತಾಗಿ ನಿರ್ಧಾರ ಕೈಗೊಳ್ಳಬೇಡಿ. ಹಾಗೆ ವೃಷಭ ರಾಶಿಯವರಿಗೆ ಹಣಕಾಸಿನ ಸ್ಥಿತಿಯನ್ನು ನೋಡೋಣ. ಹೂಡಿಕೆಗೆ ಉತ್ತಮ ವರ್ಷ, ಆದರೆ ತಾಳ್ಮೆಯಿಂದ ಮತ್ತು ಯೋಗ್ಯ ಪರಿಶೀಲನೆಯ ನಂತರ ಹೂಡಿಕೆ ಮಾಡುವುದು ಉತ್ತಮ. ಅಹಿತಕರ ಖರ್ಚುಗಳ ಹೆಚ್ಚಳ, ಅದಕ್ಕಾಗಿಯೇ ಬಜೆಟ್ ನಿಯಂತ್ರಣ ಅವಶ್ಯಕವಾಗಿರುವಂಥದ್ದು. ಹೊಸ ಆಸ್ತಿ ಖರೀದಿಗೆ ಜುಲೈ-ಸೆಪ್ಟೆಂಬರ್ ಉತ್ತಮ ಸಮಯವಾಗಿರುವಂಥದ್ದು. ಅಕ್ಟೋಬರ್-ಡಿಸೆಂಬರ್ ಅವಧಿಯಲ್ಲಿ ಸಾಲ ಅಥವಾ ಕ್ರೆಡಿಟ್ ಕಾರ್ಡ್ ಬಳಸುವಾಗ ಎಚ್ಚರಿಕೆಯಿಂದ ಬಳಸಬೇಕು. ಬ್ಯಾಂಕಿಂಗ್ ಅಥವಾ ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ಮಾರ್ಗದರ್ಶನ ಪಡೆಯುವುದು ಒಳಿತು. ಹಾಗೆ ಹಣಕಾಸಿನ ಸಂಬಂಧಿತ ಎಚ್ಚರಿಕೆಗಳನ್ನು ಏನು ವಹಿಸಬೇಕೆಂದರೆ, ದೊಡ್ಡ ಸಾಲ ತೆಗೆದುಕೊಳ್ಳುವ ಮುನ್ನ ಸೂಕ್ತ ಆರ್ಥಿಕ ಸಮಾಲೋಚನೆ ಮಾಡುವುದು ಉತ್ತಮವಾಗಿರುವಂಥದ್ದು. ಅತಿಯಾದ ಭರವಸೆಯಿಂದ ಅನಗತ್ಯ ಹೂಡಿಕೆ ಮಾಡಬೇಡಿ. ಹಾಗೆ ವೃಷಭ ರಾಶಿಯವರಿಗೆ ಆರೋಗ್ಯ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ನಿಯಮಿತ ವ್ಯಾಯಾಮ ಮತ್ತು ಆಹಾರ ನಿಯಂತ್ರಣದಿಂದ ಈ ವರ್ಷ ಆರೋಗ್ಯ ಉತ್ತಮವಾಗಿರಬಹುದು. ಮೂಳೆ, ಹೃದಯ ಮತ್ತು ನಡುಕಟ್ಟಿಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಶನಿವಾರ ಮತ್ತು ಸೋಮವಾರ ಆರೋಗ್ಯದ ಕಾಪಾಡುವ ನಿತ್ಯ ಪ್ರಾರ್ಥನೆ, ಯೋಗ ಮತ್ತು ಧ್ಯಾನ ಅಗತ್ಯವಾಗಿರುವಂಥದ್ದು. ಮಾನಸಿಕ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಅವಶ್ಯಕವಾದ ಸಂದರ್ಭಗಳಲ್ಲಿ ವಿಶ್ರಾಂತಿಯನ್ನು ನೀವು ತೆಗೆದುಕೊಳ್ಳಬೇಕು. ಹಾಗೆ ಆರೋಗ್ಯದ ಉನ್ನತಿಗಾಗಿ ಪರಿಹಾರಗಳು: ಮಹಾಮೃತ್ಯುಂಜಯ ಮಂತ್ರ ಪಠನ ಮಾಡುವಂಥದ್ದು, ಶಿವನ ಪೂಜೆ ಅಥವಾ ಶಿವಾಭಿಷೇಕ ಮಾಡುವುದು. ಮಳೆಗಾಲದಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗರೂಕತೆಯನ್ನು ವಹಿಸಬೇಕಾಗತ್ತೆ. ಹಾಗೆ ವೃಷಭ ರಾಶಿಯವರಿಗೆ ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಗಿರುತ್ತೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಈ ವರ್ಷ ಕೌಟುಂಬಿಕ ಜೀವನದಲ್ಲಿ ಉತ್ತಮ ಸಮನ್ವಯ ಸಾಧಿಸುವುದು ಪ್ರಮುಖವಾಗಿರುವಂಥದ್ದು. ಸಂತಾನ ಪ್ರಾಪ್ತಿಗೆ ಇಚ್ಛಿಸುವವರಿಗೆ ಶುಭ ಯೋಗವಿದೆ. ವಿವಾಹ ಯೋಗ ಇರುವವರಿಗೆ ಜುಲೈ-ಡಿಸೆಂಬರ್ ಅವಧಿಯಲ್ಲಿ ಉತ್ತಮ ಸಂಧಿಗಳು ಒದಗಬಹುದು. ಹಾಗೆ ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಿ. ನೀವು ನಿಮ್ಮ ಮಾತುಗಳು ಮತ್ತು ನಡೆನುಡಿಯಿಂದ ಅಪರಿಚಿತರಲ್ಲಿ ಸಹ ಒಳ್ಳೆಯ ಪ್ರಭಾವವನ್ನು ಮೂಡಿಸುವುದು ಮುಖ್ಯವಾಗಿರುವಂಥದ್ದು. ಹಾಗೆ ಕುಟುಂಬ ಸಂಬಂಧಿತ ವಿಚಾರದಲ್ಲಿ ಎಚ್ಚರಿಕೆ ವಹಿಸುವಂಥ ಸೂಚನೆಗಳೇನೆಂದರೆ, ಅತಿಯಾದ ತರ್ಕ ಮತ್ತು ವಾದ ವಿವಾದದಿಂದ ನೀವು ದೂರವಿರುವಂಥದ್ದು. ಮಾತಿನ ಮೇಲೆ ನಿಯಂತ್ರಣ ಇರಬೇಕು. ಶಾಂತಿಯುತ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬೇಕು. ಹಾಗೆ ವೃಷಭ ರಾಶಿಯವರಿಗೆ ಆಧ್ಯಾತ್ಮ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಹೇಗಿರುತ್ತೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಧ್ಯಾನ, ಪೂಜೆ ಮತ್ತು ಆಧ್ಯಾತ್ಮಿಕ ಪಠನದಿಂದ ಉತ್ತಮ ಶಾಂತಿ ಲಭಿಸುವ ಸಾಧ್ಯತೆ. ಹಾಗೆ ಶನಿ ಮತ್ತು ಕೇತುವಿನ ಪ್ರಭಾವದಿಂದಾಗಿ ಕೆಲವೊಂದು ಅಹಿತಕರ ಭಾವನೆಗಳು ಬೆಳೆಯಬಹುದು.
ನಿತ್ಯ ಹನುಮಾನ್ ಚಾಲೀಸ ಪಠನ ಮತ್ತು ದುರ್ಗಾ ಪೂಜೆ ಮಾಡುವುದು ಉತ್ತಮವಾಗಿರುವಂಥದ್ದು. ಶಾಂತಿಯುಳ್ಳ ಜೀವನಕ್ಕಾಗಿ ಕೆಲವೊಂದಿಷ್ಟು ಪರಿಹಾರಗಳು. ಶನಿವಾರ ಶಿವನಿಗೆ ಎಲ್ಲ ಬೇಳೆಯ ಪೂಜೆ ಮಾಡುವುದು ಉತ್ತಮವಾಗಿರುವಂಥದ್ದು. ನಿತ್ಯವಾಗಿ ಓಂ ನಮಃ ಶಿವಾಯ ಮಂತ್ರ ಜಪ ಮಾಡುವುದು, ಮಹಾಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಆರ್ಥಿಕ ವೃದ್ಧಿಗೆ ಸಹಾಯ ಮಾಡಲಿದೆ. ಹಾಗೆ ಪ್ರಮುಖ ಸಲಹೆಗಳು: ನಿತ್ಯ ಧ್ಯಾನ, ಪೂಜೆ ಮತ್ತು ಜಪ ಮಾಡುವುದರಿಂದ ಶಾಂತಿ ದೊರಕುತ್ತದೆ. ಅನಗತ್ಯ ವಿವಾದಗಳಿಂದ ದೂರವಿರಿ, ಮಾತಿನ ಮೇಲೆ ನಿಯಂತ್ರಣ ಇರಲಿ. ಹಣಕಾಸಿನ ಲೆಕ್ಕಾಚಾರ ನಿಜವಾಗಿಯೂ ಸರಿಯಾಗಿ ನಿರ್ವಹಿಸಬೇಕು. ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಎಚ್ಚರಿಕೆಯಿಂದ ಇರಿ. ಮಾನಸಿಕ ಒತ್ತಡ ನಿವಾರಿಸಿಕೊಳ್ಳಿ. ಪರಿಪೂರ್ಣ ಯೋಜನೆಯೊಂದಿಗೆ ಕೆಲಸ ಮಾಡಿ, ಆಲೋಚನೆ ಇಲ್ಲದೆ ತೀರ್ಮಾನ ಕೈಗೊಳ್ಳಬೇಡಿ. ಹಾಗೆ 2025-26 ವೃಷಭ ರಾಶಿಯ ಸಮಗ್ರ ಭವಿಷ್ಯ ಕೊನೆಗಿನ ನೋಟವನ್ನು ನೋಡೋಣ. ಶ್ರೀ ವಿಬಸ್ವಾವಸು ನಾಮ ಸಂವತ್ಸರದ ವೃಷಭ ರಾಶಿಯವರಿಗೆ ಬಲವರ್ಧಕವಾಗಿದ್ದು ಹೊಸ ಪ್ರಗತಿ ಹಾದಿಯತ್ತ ಮುನ್ನಡೆಯುವಂತೆ ಮಾಡುತ್ತದೆ. ವೃತ್ತಿಜೀವನ ನಿಯಂತ್ರಣ ಮತ್ತು ಸಮರ್ಥ ಆರೋಗ್ಯತೆಯಿಂದ ಉತ್ತಮವಾಗಿರುವಂಥದ್ದು. ಆರ್ಥಿಕ ನಿರ್ವಹಣೆಯಲ್ಲಿ ಸಾವಧಾನತೆ ಅಗತ್ಯವಾಗಿರುವಂಥದ್ದು. ಕುಟುಂಬ ಸಂಬಂಧಗಳು ಶ್ರೇಯಸ್ಕರ, ಆದರೆ ತಾಳ್ಮೆಯೂ ಕೂಡ ಅಗತ್ಯವಾಗಿರುವಂಥದ್ದು. ಆರೋಗ್ಯದ ಬಗ್ಗೆ ಮುಂಚೆ ಜಾಗರೂಕರಾಗಿರುವುದು ಉತ್ತಮ. ಆಧ್ಯಾತ್ಮ ಅನುಸರಣೆಯಿಂದ ಮಾನಸಿಕ ಶಾಂತಿಯನ್ನು ಸಿಗುತ್ತದೆ. ಈ ಯುಗಾದಿ ಹೊಸ ವರ್ಷದಲ್ಲಿ ಶುಭ ಆರೋಗ್ಯ ಮತ್ತು ಸಮೃದ್ಧಿ ಮತ್ತು ಸಂತೋಷವನ್ನು ಉಂಟು ಮಾಡಲಿ ಅಂತ ಎಲ್ಲರಿಗೂ ಹೇಳುತ್ತಾ, ನಿಮಗೆ ಈ ವಿಡಿಯೋ ಸೂಕ್ತವೆನಿಸಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರವಾಗಿ ಮತ್ತಷ್ಟು ಜ್ಯೋತಿಷ್ಯ ಅಪ್ಡೇಟ್ಗಾಗಿ ಬೆಲ್ ಐಕನ್ನನ್ನು ಒತ್ತಿ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ.